ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾರೆ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾರೆ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇತಿಹಾಸ ಶೇಂಗಾರ್ ತಾಲೂಕು ಬಾವು ಶ್ರೀ ಮುರುಘಾ ಮಹಾದೇವರು, ಅಲ್ಲಮಗು ಅಕ್ಕಮಹಾದೇವಿ, ಸಿದ್ಧಲಿಂಗೇಶ್ವರ ಮಹದೇಶ್ವರ, ಶ್ರೀ ಮಹಾಸ್ವಾಮೀಜಿ, ಬಸವಧರ್ಮ ಕೇಂದ್ರ, ಚಾಟಪ ಟ್ರಸ್ಟ್, ನಾಗರಬಾವಿ, ಬ್ಯಾಂಗ್ಳೂರು ಮನೆಯಲ್ಲಿ 100ನೇ ಮಹಾಮನೆ ಕಾರ್ಯಕ್ರಮವನ್ನು ಆಯೋಜಿಸಿ ಶರಣಬೊಮ್ಮನಿಗೆ ಪ್ರಾಣಾಜೀವಾಳವಯ್ಯ ತನ್ನ ಕೈಯಲ್ಲಿ ಇಟ್ಟು ಇಲ್ಲಂಗೆ ಇರುವಾಗ ಆಸ್ತರ್ಯಕ ನಂಬುವನಿಗೆ ಹಣೆಯಲ್ಲಿ ವಿಭೂತಿ ಇರುವಾಗ ಹಣೆ ಬರಹ ನಂಬುವೆಯ ಶರಣ ಬಸವಯ್ಯ ಗೌರವಾಧ್ಯಕ್ಷರು, ಅಧ್ಯಕ್ಷರು ಬಸಪ್ಪ ನಾಗರಾಜು ಮತ್ತು ಎಂ ಬಿ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಮತ್ತು ಉಪಾಧ್ಯಕ್ಷರು ಮರಿಗುದ್ದಪ್ಪ, ಕಾರ್ಯಾಧ್ಯಕ್ಷರು ಪಾಲಾಕ್ಷಪ್ಪ, ಬೆಂಗಳೂರು. ಇವರೇ ಮಾತಾಪೀಠ ಅಲ್ಕಟ್ಟಿ ಬಿಜಾಪುರ ಹೊಸ ಸಂಗ್ರಹಿಸಿ ಬಳಕೆ ಕೊಟ್ಟರು. ಇವರೇ 1913ರಲ್ಲಿ ಮಸೀದಿ ಮಾಡಿ ಇವ್ರ ನೇತೃತ್ವ ಮಾಡಿದ್ರು ದಾವಣಗೆರೆ. ಹಲೋ ಹಲೋ ಆಯ್ತು ನೋಡಮ್ಮ. ಶ್ರೀಮತಿ ಪವಿತ್ರ 102ನೇ ಮನೆಯಲ್ಲಿ ಮಹಾಮನೆ ಶರಣ ಸಾಂಸ್ಕೃತಿಕ ಕಾರ್ಯಕ್ರಮ ದಿನಾಂಕ 2/6/2026ರಂದು ಶ್ರೀರಂಗಪಟ್ಟಣ ತಾಲೂಕು ಬಾಬುರಾಯಿ ಕುಪ್ಪು ನಿವಾಸಿ ಜನ್ಮಸ್ಥಳ ಶ್ರೀರಂಗಪಟ್ಟಣ ತಾಲೂಕು. ಶ್ರೀಮತಿ ಪವಿತ್ರ ಮತ್ತು ಶರಣವೀರಪ್ಪನವರು ಬಸಪ್ಪ ದಾಸೋಹ ದಾನಿಗಳು. ಇವರು ಬಸವತತ್ವ ಪ್ರಚಾರ ಹಾಗೂ ಸಾಂಸ್ಕೃತಿಕ, ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಆಸಕ್ತಿಯಿಂದ ತನುವಿನ ತೊಡಗಿಸಿಕೊಂಡು ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಂಕರ್ಯವನ್ನು ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರದ ವತಿಯಿಂದ 101ನೇ ಮಹಾಮನೆ ಶರಣ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿ ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣರ ಅನುಗ್ರಹ ನಿಮಗೆ ಇರಲಿ ಎಂದು ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ಅರ್ಪಿಸುತ್ತಿದ್ದೇನೆ. ಶ್ರೀ ಗುರು
ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಹೇಳಿ. ತಂದೆ ನೀನು ಬಂಧು ನೀನು ಮಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ ಗಪತಿ ಶಣಸತಿ ಜಯ ಬಸವೇಶ ಶರಣಾರ್ಥಿಗಳು ವಿಶ್ವಕ್ಕೆ ಕಲ್ಯಾಣವಾಗಲಿ. ಇವರ ಜೀವನ ಬದುಕು ಸುಖವಾಗಲಿ. ಇವರ ವೈರಿಗಳಿಗೆ ಹಿಂದೂಗಳಿಗೆ ಶುಭವಾಗಲಿ. ಶರಣು ಶರಣಾರ್ಥಿಗಳು. ನೀನು ಶಾಶ್ವತ ನೀನು ಒಳಗೆ ಶಬ್ದವಿಲ್ಲ. ಶ್ರೀ ಮಹಾದೇವ ಪಾತಾಳದೊಳಗೆ ಪಶುಪತಿ ಒಬ್ನೇ ದೇವ ಕೂಡಲ ಸಂಗಮ ದೇವ ಜಯ ಬಸವೇಶ ಶರಣಾರ್ಥಿಗಳು ವಿಶ್ವಧರ್ಮಕ್ಕೆ ಜಯವಾಗಲಿ. ಸಕಲ ಜೀವಾಂತರಿಗೂ ಸಾಗಲಿ. ರೈತ ಬಾಂಧವರಿಗೂ ಶುಭವಾಗಲಿ. ಕೊಂಡು ಮಹಾಮಾಯ ಕಾರ್ಯಕ್ರಮವನ್ನು ಬಹಳ ಅನುಭವದಿಂದ ಸುದೀರ್ಘವಾಗಿ ಚಿಂತೆ ನೀಡಿದೆ. ಅವರು ಸಹ ಅವರಿಗೆ ಒಂದು ಮಹಾಮಾರಿ ಪರ ಒಂದು ಗೌರವ ಪಡೆದಿದೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಭಾಗವಹಿಸಿದ್ದ ಸುರೇಶ್ ನೀವೇ ಆಗ್ತದೆ. ಬಸವಣ್ಣ ಹಾಕಿದೆ ಮಾಡಿ. ಅವರು ಸಹ ಮುಖ್ಯವಾಗಿ ಹಂಚ್ಕೊಂಡು ಅವರು ಸಹ ಒಂದು ಗೌರವ ಕೊಡಿ. ಈಗ ನಾವು 100ನೇ ಮಹಾಮಾರಿ ಕಾರ್ಯಕ್ರಮವನ್ನು ವಹಿಸಿಕೊಂಡು ಮರಿಬಸವನವರಿಗೆ ಭಕ್ತಿಯಿಂದ ಎಲ್ಲ ಪರವಾಗಿ ವಂದನೆ ಮಾಡಿದರು. ಅವರು ಒಂದು ಬಯಸೆ ಬಂದದ್ದು ಭಾಗ್ಯ ಹಂಗೆ ಆಯ್ತು. ಈಗ ಯಾರ ಮನೆಗೆ ಬಂದು ಬಯಸೆ ಬಂದಿದ್ದೇ ಭಾಗ್ಯ ಅಂತ ಒಳ್ಳೆಯ ಅನುಭವ ಕೊಟ್ಟರು. ಅನುಭವ ಚಿಂತನೆ ಮಹಾಮನೆ ಯಾರು ಒಂದು ಸುಲಭ ಅಲ್ಲ, ಯಾರಿಗೂ ಇಲ್ಲ, ಅವ್ರಿಗೆ ಒಳ್ಳೆಯ ಅನುಭವ ಇದೆ. ಅನುಭವ ಒಂದು ಸುದೀರ್ಘವಾಗಿ ಎಲ್ಲರೂ ಹಂಚ್ಕೊಂಡು ಎಲ್ಲರಿಗೂ ಒಂದು ಅರಿವು ಕೊಟ್ಟರು. ಅವರು ಸಹ ನಮಗೆ 100 ಮಹಾಮನೆ ಪರವಾಗಿ ಭಕ್ತಿಯಿಂದ ಸ್ವಾಗತಿಸುತ್ತೇವೆ. ಹಾಗೂ ವೀರಪ್ಪನವರು ನಮಗೆ ಭಾಳ ವರ್ಷ ಪರಿಚಯ ಬಸವಣ್ಣ ಕಡೆಯಿಂದ. ಇವರು ಒಂದು ಪೂಜೆ ಇದು ಆದೇಶವಾಗಿದ್ದಾರೆ. ಇನ್ನೂ ಅವ್ರ ಸೇವೆ ಮಾಡಲಿ ಅಂತ ಸಮಾಜಕ್ಕೆ ಅಂತ ಅವ್ರಿಗೆ ದಂಪತಿಗೆ ಆಯುಷ್ ವಾರೆ ಉಳಿಯಿದ್ದು ಅವರು ಒಂದರ ಸಲ್ಲಿಸುತ್ತೇವೆ. ಹಾಗೆ ಎಲ್ಲ ಸಮಾಜ ಬಂದಿದ್ದಾರೆ. ಅವರು ಸಹ ಮಾಧ್ಯಮದವ್ರಿಗೆ ಹೇಮಂತವರಿಗೆ ಇನ್ನೂ ಹಲವರು ಪರಿಚಯಿಸಿದರು. ರಮೇಶ್ವರವ್ರಿಗೆ ಹಾಗೆ ಭಾಳ ಮೀಡಿಯಾ ಕೊಟ್ಟವರು ಭಾಳ ಚಿಕ್ಕವರು. ಅವರಿಗೆ ಭಾಳ ಮೂರ್ತಿ ಭಾಳ ದೊಡ್ಡದಾಗಿರ್ಬೋದು. ಚಿಕ್ಕ ದೊಡ್ಡ ಬೆಳಿಬೇಕೆಂದು ಅವರಿಗೆ ಮಹಾಮನೆ ಪರವರೆಗೂ ಅವರಿಗೆ ಭಕ್ತಿಯಿಂದ ಶರಣಾರ್ಥಿಗಳು ಶ್ರೀ ಬಸವಲಿಂಗಾಯನ ಒಂದು ಶ್ರವಣ ಸ್ವಾಗತ ಭಕ್ತಿಯಿಂದ ಬಯಸುತ್ತೀವಿ. ಈಗ ಬಸವಣ್ಣವರ ಭಾವಚಿತ್ರಿಗೆ ಪುಷ್ಪ ಅರ್ಚನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಮೂರ್ತಿಯೇ ಜ್ಞಾನಿಕ ಮೂಲ ಬಸವನ ಕೀರ್ತಿಯೇ ಕೀರ್ತಿಯೇ ಜ್ಞಾನಿಕ ಮೂಲ ಜ್ಞಾನಿಕ ಬಸವ
ಎಂಬುದೇ ಭಕ್ತಿ ಕಾಣ ಎಂಬುದು ಭಕ್ತಿ ಕಾಣ ಕಪಿಲ ಸಿದ್ಧ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶರಣು ಶರಣಾರ್ಥಿಗಳು ಶರಣಾರ್ಥಿಗಳು ಈ ಮಹಾಮನೆ ಬಸವ ಧರ್ಮ ಕೇಂದ್ರ ಪರವಾಗಿ ಬಸವಣ್ಣ ವಿಚಾರವಾಗಿ ವೆಂಕಟೇಶ್ ಅವರು ಒಂದು ಅನುಭವ ನುಡಿ ನಡೆಸಿಕೊಡಬೇಕೆಂದು ನಮ್ಮಲ್ಲಿ ಭಕ್ತಿಯಿಂದ ಶರಣಾರ್ಥಿಗಳು ನುಡಿ ಮಾಡಿ ನಮ್ಮ ನಾಡಿನ ಸಾಂಸ್ಕೃತಿಕ ನಾಯಕರಾದಂತಹ ಬಸವಣ್ಣವ್ರನ್ನ ಅವರ ಪಾದನದಿಕ್ಕೆ ನಮಸ್ಕಾರ ಮಾಡ್ತಾ ಅವರ ಆಶೀರ್ವಾದಗಳೊಂದಿಗೆ ವೇದಿಕೆಯಾದಂಥ ಅಧ್ಯಕ್ಷರೇ ಎಲ್ಲ ನನ್ನ ಸ್ನೇಹಿತರೇ ಇನ್ನು ಏನು ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ಅವರ ವತಿಯಿಂದ ಈ ನಮ್ಮ ಮಹಾಮನೆ ಸೌರ ಸಂಸ್ಕೃತಿಯ ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನವನ್ನು ಮಾಡಬೇಕಂತ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ವಿಶ್ವದಲ್ಲಿ ಹಲವಾರು ಮಹಾನೀಯರು ಹುಟ್ಟಿದ್ದಾರೆ. ಯುರೋಪ್ ದೇಶಕ್ಕೆ ಹೋದಾಗ ಅಲ್ಲಿ ಯೇಸು ಕ್ರಿಸ್ತ ಜನಿಸಿದ್ರು. ಮತ್ತು ಏನು ಅರಬ್ ಕಂಟ್ರೀಸ್ಗಳಿಗೆ ಹೋದರೆ ಅಲ್ಲಿ ಮೊಹಮ್ಮದ್ ಪೈಗಂಬರ್ ಜನಿಸಿದ್ರು. ಏನು ಉತ್ತರ ಭಾರತದಲ್ಲಿ ಹೋದರೆ ನಮಗೆ ಬುದ್ಧ ಅವರು ಜನಿಸಿದರು. ಅದೇ ರೀತಿಲಿ ಅದಕ್ಕಿಂತ ಅತ್ಯುತ್ತಮವಾಗಿ ನಮ್ಮ ಕನ್ನಡ ನಾಡಲ್ಲಿ ಹೆಮ್ಮೆಯ ಪುತ್ರರಾದಂಥ ನಮ್ಮ ಬಸವಣ್ಣವರು ಹುಟ್ಟಿ ಹಲವಾರು ನಮ್ಮ ನೆಲೆಯಲ್ಲಿದ್ದಂಥ ತೊಡಗುಗಳನ್ನು, ಮೌಢ್ಯಗಳನ್ನು ಮತ್ತು ಆಚಾರ ವಿಚಾರಗಳಿದ್ದಂಥ ಅಂಕು ಡೊಂಕುಗಳನ್ನು ನಾವು ಹೇಗಿರ್ಬೇಕನ್ನೋದನ್ನು ಸಮಾಜದಲ್ಲಿ ಮಾನವನ ದಾರಿಗಳನ್ನು ಅವರು ಸರಳ ಸಜ್ಜನಿಕೆಯಿಂದ ಕನ್ನಡ ಮಾತೃಭಾಷೆಯಲ್ಲಿ ಹೊಸ ಒಂದು ಕನ್ನಡ ನುಡಿಗೆ ಒಂದು ಆವಿಷ್ಕಾರವನ್ನು ಕೊಟ್ಟು ಒಂದು ವಚನ ಸಾಹಿತ್ಯದ ಅಡಿ ಇವತ್ತು ಕೂಡ ಇಡೀ ವಿಶ್ವ ಮಾನ್ಯತೆಯನ್ನು ಪಡೆದಂಥ ಸಾಹಿತ್ಯವನ್ನು ಕೊಟ್ಟಂಥ ಮಾನ್ಯತ ಬಸವಣ್ಣವರ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ನಮಗೆಲ್ಲ ತುಂಬ ಉಲ್ಲಾಸ ಮತ್ತು ಸಂತೋಷ ಆಗ್ತಾ ಇದೆ. ಯಾಕಂದರೆ 12ನೇ ಶತಮಾನದಲ್ಲಿ ಸುಮಾರು 800 ವರ್ಷಗಳ ಹಿಂದೆ, ಕೇವಲ 100 ವರ್ಷದ ಯಾರೋ ನಮ್ಮ ತಾತ ಯಾರೋ ಅಂತ ಗೊತ್ತಿಲ್ಲ ನಮಗೆ, ಆದರೆ 800 ವರ್ಷಗಳ ಹಿಂದೆ ಒಬ್ಬ ಮಹಾನ್ ವ್ಯಕ್ತಿ ಹುಟ್ಟಿ ಇವತ್ತು ಏನು ಸಂಸತ್ತಲ್ಲಿದೆಯೋ ಅವತ್ತೇ ಸಂಸತ್ತನ್ನು ಮಾಡಿ ಅವತ್ತಿದ್ದಂಥ ಏನು ಮೌಢ್ಯಗಳನ್ನು ಎದುರಿಸಿ ಜನಸಾಮಾನ್ಯರೆಲ್ಲ ನಾವೆಲ್ಲ ಒಂದು ಅಂಥೇಳಿ ಎಲ್ಲರಲ್ಲೂ ಕೂಡ ಭ್ರಾತೃತ್ವ ಭಾವನೆಯನ್ನು ಮೂಡಿಸಿ ಒಂದು ಸಮುದಾಯದ ನಾಯಕತ್ವವನ್ನು ಪಡ್ಕೊಂಡಂಥವರು ನಮ್ಮ ಬಸವಣ್ಣವರು. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಇಷ್ಟೊಂದು ನಾವು ವಿದ್ಯಾವಂತರಾಗಿ ಇವತ್ತು ಕೂಡ ಹಲವಾರು ಮೌಢ್ಯಗಳನ್ನು ಬಿಡ್ತಾ ಇಲ್ಲ, ನಮ್ಮ ಮೇಲೆ ಏರ್ತಾ ಇರ್ತಾರೆ. ನಮಗೆ ಆಲೋಚನಾ ಶಕ್ತಿ ಕಡಿಮೆ ಇದೆ. ಯಾವಾಗ ಕಡಿಮೆ ಆಯಿತು ಅಂತ ಹೇಳಿದ್ರೆ, ನಾವು ಯಾವಾಗ ಬಸವಣ್ಣವ್ರು ಏನು ವಚನ ಸಾಹಿತ್ಯದಲ್ಲಿ ಇದೆಯೋ ಆ ಸಾರವನ್ನು ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಅದರ ವಿಚಾರ ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಬುದ್ಧಿಶಕ್ತಿ ಪ್ರೌಢಮೆ ಆಗಲ್ಲ. ಆವಾಗ ನಮ್ಮ ಮೇಲೆ ಏರಿ ಗುಲಾಮರಾಗಿ ಮಾಡ್ಕೊಳ್ತಾರೆ. ನಾವು ಗುಲಾಮರಾಗಬಾರ್ದು ಅಂತ ಹೇಳಿದ್ರೆ ಬಸವಣ್ಣವ್ರ ಏನು ತತ್ವ ಸಿದ್ಧಾಂತಗಳಿದೆಯೋ ಅದು ಹೆಚ್ಚು ಪ್ರಚಾರ ಆಗಬೇಕು, ನಾವು ತಿಳಿಸ್ಬೇಕು. ಅವರ ವಚನ ಸಾಹಿತ್ಯಗಳನ್ನು ದಿನನಿತ್ಯ ನಾವು ನುಡಿಬೇಕು. ಯಾರೂ ಕೂಡ ನಮ್ಮ ಮನೆಗಳಲ್ಲಿ ಬಸವಣ್ಣ ವಚನಗಳನ್ನು ಧ್ಯಾನ ಮಾಡ್ತಾ ಇಲ್ಲ, ನಾವು ಅವರ ನುಡಿಗಳನ್ನು ಮಕ್ಕಳು ಬಲಿಗಳಿಗೆ ಹೇಳ್ಕೊಡ್ತಾ ಇಲ್ಲ. ಯಾಕಂತೇಳಿದ್ರೆ ಅವರು ಎಷ್ಟೊಂದು ವಿಚಾರಗಳು ಹೇಳಿದ್ದಾರೆ ಅಂತ ಹೇಳಿದ್ರೆ ಆ ವಿಚಾರಗಳನ್ನು ನಾವು ಇವಾಗ ನನಗೆ 40 ವರ್ಷಗಳ ವಿಚಾರದಲ್ಲಿ ತಲುಪಿರಲಿಲ್ಲ. ಬರೀ ಕಡಿವಾಣ ಮುಖವಾಡಕ್ಕೆ ಆಗ್ತಂಗೆ ಬರೀ ಎಕ್ಸಾಮ್ ಓದೋದಕ್ಕೆ ಮಾಡೋದಕ್ಕೆ ಇಟ್ಕೊಂಡಿದ್ರು. ನಮಗೆಲ್ಲಿ ಬರೀ ಒಂದಷ್ಟು ಆಟ ಆಡೋದು ಮಾಡೋದು. ಆದರೆ ಸಮುದಾಯದತ್ತ ಹೊರಗಡೆ ಬಂದಾಗ ಗೊತ್ತಾಗ್ತು ಎಷ್ಟೊಂದು ಇನ್ನೂ ಕಸ್ಮಲಗಳಾಗಿ ಬೆಳ್ಕೊಳ್ತಾ ಇದ್ದೀವಿ, ಕಳೆ ಬೆಳ್ಕೊಂಡಿದೆ. ಆ ಕಳೆ ಕೀಳೋರು ಯಾರು? ಅವತ್ತು ಬಸವಣ್ಣವ್ರು ಕಿತ್ತರು ಈ ಸಮಾಜದ ಕಳೆನ, ಉತ್ತಮ ಬೆಳೆಗಳನ್ನು ಫಸಲು ಕೊಟ್ಟರು. ಇವತ್ತು ನಮ್ಮ ಗದ್ದೆಯಲ್ಲಿ ಪ್ರತಿ ವರ್ಷ ಕಳೆ ಕೀಳಿದ್ರೆ ಬೆಳಗ್ಗೆ ಬಿಡ್ತದೆ. ಹಾಗೆ ಸಮಾಜದಲ್ಲಿ ಹುಟ್ಟುವ ಮಕ್ಕಳಲ್ಲಿ ಕಳೆಗಳು ಬರ್ತವೆ. ಆ ಕಳೆಗಳನ್ನು ಬೇರ್ಪಡಿಸಬೇಕು, ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡಬೇಕು. ಆಗ ಸಮಾಜ ಸುಧಾರಣೆ ಆಗುತ್ತೆ. ಆ ಚಿಕಿತ್ಸೆನೇ ಯಾವುದಪ್ಪ ಔಷಧಿ ಅಂತ ಹೇಳಿದ್ರೆ ಬಸವಣ್ಣವ್ರ ವಚನಗಳು. ಆ ಬಸವಣ್ಣವ್ರ ವಚನಗಳಲ್ಲಿ ನಮ್ಮ ಮನೆಗಳಲ್ಲಿ ಮಡಗಬೇಕು, ನಾವು ಲೈಬ್ರರಿ ಮಾಡಬೇಕು, ಆ ವಿಚಾರಗಳನ್ನು ಹೇಳ್ತಾ ಇರಬೇಕು. ಹೇಳ್ತಾ ಇದ್ದಾಗ ಪಕ್ಕದವರು ನಮಗೆ ಮೌಢ್ಯ ಕಲಿಸೋಕ್ಕೋ ತಪ್ಪದಾರಿಗಳಿಗೆ ಬಂದಾಗ ಆ ವಚನ ಸಾಹಿತ್ಯ ನಮಗೆ ಕೊಡ್ತದೆ. ನನಗೆ ಭಾಳ ಒಂದಷ್ಟು ವಚನಗಳಲ್ಲಿ ಒಂದಷ್ಟು ಎಲ್ಲವೂ ಸರ್ವಶ್ರೇಷ್ಠ. ಅವರು ಹೆಂಗೆ ಹೇಳಿದ್ರು ಅಂತ ಹೇಳಿದ್ರೆ, ಉಳ್ಳವರೇ ಶಿವಾಲಯ ಮಾಡೋರು ನಾನೇನು ಮಾಡಲ್ಲ, ಬಡವನಯ್ಯ ನನ್ನ ಕಾಲವೇ ಕಂಬ, ದೇಹವೇ ದೇಗುಲ, ಸೇವೆವಲ್ಲ ಕಳಿಸನೆ ಅಂತ ಹೇಳಿದ್ರು. ನೋಡಿ, ಮನುಷ್ಯ ನೀನು ದೇವರಾಗುವಂತ. ಅದನ್ನ ಇನ್ನೊಂದು ಕಡೆ ಹೇಳ್ತಾರೆ,
ಮರದಲ್ಲಿ ಮಾಡಿದಂಥ ದೇವರು ದೇವರಲ್ಲ, ಚಿನ್ನ ಬೆಳ್ಳಿಲಿ ಮಾಡಿದಂಥ ದೇವರಲ್ಲ, ಕಂಚಿ ಕಾಮಾಕ್ಷಿ ದೇವರುಗಳಲ್ಲ. ತನ್ನನ್ನು ತಾನು ಹರಿತು ನಡೆದಡೆ ದೇವನಾಗಿ ನಡೆದಡೆ ಅವನೇ ಅಪ್ರಮಾಣ ಕೊಡಲ ಸಂಗಮ ದೇವ ಅಂದರೆ ನಾನು ದೇವರ ಕಾರ್ಯದಲ್ಲಿ ದೇವರು ಹೇಗೆ ನಡ್ಕೊತಾರೆ ಅದು ನಾನು ನಡ್ಕೊಳ್ಬೇಕು ಅಂತ. ನೀನಾಗು ದೇವರು, ಬೇರೆಯವ್ರನ್ನ ಯಾವುದು ದೇವ್ರ ತಪ್ಪ ಅಂತ ಹೇಳಿದ್ರು. ಅದರ ವಚನ ಸಾಹಿತ್ಯಗಳಲ್ಲಿ ಆ ಮೌಲ್ಯಗಳನ್ನು ಬೆಳೆಸೋದಕ್ಕೆ, ಆಚರಿಸಲು ಬೆಳೆಸೋದಕ್ಕೆ ಹೇಳದಂಥ ಸಾಹಿತ್ಯಗಳನ್ನು ನಾವು ಅಧ್ಯಯನ ಮಾಡಿದ್ರೆ ನಮ್ಮ ಸುತ್ತಮುತ್ತ ವಾತಾವರಣ ಕಲುಷಿತ ಆಗಿರೋದು ತುಂಬ ತಿಳಿಯಾಗುತ್ತೆ, ಪ್ರಶಾಂತತೆ ಸಿಗುತ್ತೆ, ಎಲ್ಲರೂ ಭ್ರಾತೃತ್ವ ಭಾವನೆ ಸಿಗುತ್ತೆ. ಒಬ್ಬರು ನೋಡಿದ್ರೆ ಒಬ್ಬರ ಮೇಲೆ ದ್ವೇಷ ಬರೋದೇ ಇಲ್ಲ. ನಾವೆಲ್ಲ ಶರಣು ಅಂತ ಹೇಳ್ತೀವಿ, ಯಾರಿಗೂ ಶರಣು ಅಂತೀವಿ. ಇದು ಯಾರನ್ನೂ ಕೂಡ ತಾರತಮ್ಯ ಮಾಡಲ್ಲ. ಅವ್ರು ಹೇಳಿದ್ರು, ಯಾರು ಕಾಯಕವನ್ನು ಮಾಡ್ತಾನೆ ಅವನು ಸರ್ವಸಹಿತಮ್ಮ, ಯಾರು ಕಾಯಕ ಮಾಡಿದ್ರೆ ಬಡಕಲ್ ತಿಂತಾ ಇರ್ತಾನೆ ಅವನೇ ಕೀಳು ಜನಾಂಗ ಅವನು. ಹಾಗಾಗಿ ನಮ್ಮಲ್ಲೇ ಇರುವಂಥ ಕೀಳು ಜನಾಂಗನ ನಾವು ಪತ್ತೆ ಹಚ್ಚಕ್ಕಾಗಲ್ಲ. ಹಾಗಾಗಿ ನಾವು ಪತ್ತೆ ಹಚ್ಚಬೇಕಾದ್ರೆ ವಚನ ಸಾಹಿತ್ಯ ಮುಖ್ಯ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಇವತ್ತು ಮಾಡ್ತಾ ಇದ್ದೀರೋ ಇದೇ ರೀತಿ ಬಸವನ ವಚನಗಳು ಪ್ರಚಾರ ಆಗಲಿ, ಅವರ ದೇವೋದ್ದೇಶಗಳು ಈ ನಾಡಿನ ಕಟ್ಟಿದಂಥ ಇದು ಬರಲಿ, ಶಾಂತಿ ಸುವ್ಯವಸ್ಥೆ ಕಾಪಾಡಲಿ, ಎಲ್ಲರಲ್ಲೂ ಭ್ರಾತೃತ್ವ ಭಾವನೆ ಮೂಡಲಿ ಅಂತ ಹೇಳ್ತಾ ನನಗೆ ಒಂದೆರಡು ನುಡಿ ಮಾತ್ರ ಅವಕಾಶ ಕೊಟ್ಟು ಧನ್ಯವಾದ ಅರ್ಪಿಸ್ತಾರೆ. ಬಸವಣ್ಣವ್ರಿಗೆ ದೇವ ಬಸವಣ್ಣವರ ಒಂದು ಅಕ್ಕಂಗಿ ಜನವರ ಹಾಕೊಂಡಾಗ ದೊಡ್ಡ ಕ್ರಾಂತಿಯಾಗಿ ಮನೆ ಬಿಟ್ಕೊಂಡು ಕಲ್ಯಾಣ ಮಹಾಮನೆ ಕಟ್ಟರು. 84 ಜೀವರಾಶಿಗಳು ಜಾತಿ ಭೇದ ಇಲ್ಲದೆ ಒಂದು ಮಹಾಮನೆ ಮಾಡಿದ್ರು. ಅಲ್ಲಿ ಅನುಭವ ಮಂಟಪ ಅಂದರೆ ಅದು ಎಲ್ಲ ಸಮಾಜದ ಒಂದು ಕರ್ಮಭೂಮಿ. ಐಕ್ಯ ಮಂಟಪ ಕೂಡ ಸಂಗಮ ದೇವ. ಒಕ್ಕಿಲ ಮುದ್ದಣ್ಣ ಇದ್ದರು, ರಾಜಿಗೆ ಅವರು ತಿರಸ್ಕಾರ ಮಾಡಿ ಅನುಭವ ಮಂಟಪ ಕೊಟ್ಟರು. ಅಂಗವೇ ಭೂಮಿಯಾಗಿ ಇಂಗವೇ ಬೆಳೆಯಾಗಿ ಸುಖಿ ಆಗಿದ್ದನಪ್ಪ ಒಕ್ಕಲ ಮುದ್ದಣ್ಣ. ದೊಡ್ಡ ವಚನಕಾರ ಆಗಿದ್ದಾರೆ. ನಾವೆಲ್ಲ ಒಂದು ಇದಕ್ಕೆ ಒಂದು ಬಸವಣ್ಣು ಎಲ್ಲ ಆದರ್ಶವಾಗಿದ್ದಾರೆ. ಚನ್ನಬಸವೇಶ್ವರರು, ಅಲ್ಲಮಾಪುರವು, ಅಪ್ಪಣ್ಣವರು, ಮಡಿವಾಳ ಮಾಚಿತ್ತಯ್ಯ, ಕುಂಬಾರ ಗುಂಡಯ್ಯ, ಒಕ್ಕಲೆ ಮುದ್ದಣ್ಣ, ಸರ್ವಜ್ಞ ಮೂರ್ತಿ ಎಲ್ಲ ಬಸವಾಸಣರು ಕೂಡ್ಕೊಂಡು ಒಂದು ಲಿಂಗಾಧರ್ಮ ಹುಟ್ಟಿದ್ದು. ಅದೇ ಅವತ್ತು ಕಾಲ 2ನೇ ಶತಮಾನದಲ್ಲಿ ಚೋರು ಮುಂಚೆ ಲಿಂಗ ಧರ್ಮನೇ ಇದ್ದಿಲ್ಲ ನೋಡಿ. ಬಸವಣ್ಣವ್ರ ತಂದೆ ತಾಯಿಯರು ಹೇಳಿಲ್ಲ. ಅಪ್ಪ ನಮ್ಮ ಬಾಲನೆ ಪಾಪನ ದೋಹ ಕಕ್ಕಿಂದ, ಯಾಕಂದ್ರೆ ಅವ್ರು ಲಿಂಗ ನೋಡ್ತಿರೋರು. ಗೋಪಾಲನ್ ಬಂದರು ಕಾಶಿಯಿಂದ, ಸೋಲಪ್ಪ ಸಿದ್ದರಾಮೇಶ್ವರರು, ಅವ್ರಿಗೆ ಲಿಂಗೇರಿ ಇನ್ನಿಲ್ಲ. ಅವರು ಕಟ್ಟೋದು ಮರವಳಿ ಎಲ್ಲ ಮಾಡ್ತಿದ್ರು. ಆಗ ಅಲ್ಲಮಾಪುರ ಕರ್ಕೊಂಡು ಅನುಭವ ಮಂಟಪದಲ್ಲಿ ಒಂದು ದೇಶ ಕೊಟ್ಟವರು. ಸ್ವಾಮಿ ನೀನು ಶಾಶ್ವತ ನೀನು, ಒಳಗೆ ಶಬ್ದವಿಲ್ಲ, ಒಳಗೆ ಅಂತರಂಗ ಶಬ್ದವಿಲ್ಲ. ಶ್ರೀ ಮಹಾದೇವ ಪಾದೊಳಗೆ ಒಬ್ಬನೇ ಭಕ್ತ ಪಶುಪದೇವ ಕೂಡ ಸಂಗಮ ದೇವ ಅಂತ ಶರಣರಲ್ಲಿ ಜಾಗದಲ್ಲಿ ಇವತ್ತು ನಾವೆಲ್ಲ ಪುಣ್ಯ ಮಾಡೀವಿ. ವಿಶ್ವದಲ್ಲಿ ಜಗತ್ತ ದೊಡ್ಡ ಧರ್ಮ ಅಂದರೆ ಲಿಂಗಾಯತ ಧರ್ಮ. ಲಿಂಗಾಯತ ಅಂದರೆ ಅದು ಸಂಕೇತ. ಅದು ಯಾರಿಗೆ ಲಿಂಗ ಹಾಕಬಹುದು, ನೋಡುವುದು, ಮಾಡುವುದು, ಕೂಡುವುದು. ಯಾರು ಲಿಂಗ ಇಟ್ಟು ಕೊಡ್ತಾರೆ, ಇಷ್ಟಲಿಂಗ ಪಡ್ಕೊತಾರೆ, ಅವರೇ ನಿಜವಾತ್ಮ ಪರಮಾತ್ಮ ಅಂತ ಹೇಳ್ಬೋದು. ನಮ್ಮ ವಚನ ಎಷ್ಟಿತ್ತು, ಕೋಟಿ ವಚನ ಇತ್ತು. ಸುಟ್ಟಾಗಿ ಕೊನೆ 24,000 ವಚನ ಉಳ್ಕೊತು. 24,000. ಚನ್ನಬಸವನ ಅವ್ರ ನೇತೃತ್ವದಲ್ಲಿ ಅನ್ನ ಜಂಗಮ ಕರ್ಕೊಂಡು ಉಳಿವು ಹೋದರು. ಮಹಾಮನೆ ಕಟ್ಟು ಅಲ್ಲಿ ಉಳಿರು ಸತ್ತು. ಕೊನೆಗೆ ಎಲ್ಲ ಮುಚ್ಚಾಯಿತು. ಎರಡು ಸಿಂಗೇಶ್ವರ ಬಂದರು, ದಸರಾ ಮಾಡಿದ್ರು, ಮಾದೇಶ್ವರು ಬಂದರು, ಅವರು ಬೇಡ. ಆಗ ಕೊನೆಗೆ ಅಲ್ಕಟ್ಟಿ ಮಂಜಮ್ಮರು ಅವರೇ ಅವ್ರು ಲಾಯರಾಗಿದ್ದರು. ಮಂಗಳೂರಲ್ಲಿ ಒಬ್ಬರು ಪ್ರಸಿಕ್ಕಿದ್ರು. ಪೆಂಟ್ ಮಾಡ್ಕೊಡ್ತೀವಿ ಅಂದರು. 1,000 ರೂಪಾಯಿ ಪೆಟ್ರೋಲ್ ಕೊಟ್ಟರು. ಪುನಃ ಮತ್ತೆ ಬಂದಾಗ ನಿಮ್ಗೆ ನಾ ಪೆಂಟ್ ಮಾಡಿಕೊಡಲ್ಲ, ಕನ್ನಡ ವಚನಗಳು ಭಾಳ ಅದ್ಭುತವಾಗಿದೆ, ಇದು ನಾ ಪೆಂಟ್ ಮಾಡಿ ನಮ್ಮ ಧರ್ಮ ಕೆಳಕ್ಕೆ ಹೋಯ್ತದೆ ಅಂದರು. ಅವರೇ ಸ್ವಂತ ತಯಾರು ಮಾಡಿ ವಚನವನ್ನು ಪೆಂಟ್ ಮಾಡಿಕೊಟ್ರು. ಆ ಪೆಂಟ್ ಆದಮೇಲೆ 1913ರಲ್ಲಿ ಬಸವ ಮಾಡಿದ್ರೆ ದಾವಣಗೆರೆ ವಿರಕ್ತ ಮಠದಲ್ಲಿ ಬಸವ ಜಯಂತಿ ಒಬ್ಬರೇ ಮಾಡೋದು. ಅದರಿಂದ ನಾವೆಲ್ಲ ಒಂದು
ಧರ್ಮಕ್ಕೆ ಸೀಮಿತ ಆಗಬೇಕು, ಬಸವಣ್ಣ ಆಚರಣೆ ಮಾಡಬೇಕು, ಎಲ್ಲರಿಗೂ ಇದು ಸೀಮಿತ ಆಗಬೇಕು. ವಾ ಎಂಬಲ್ಲಿ ಹೆಣ್ಣ ಭಾವ ಇತ್ತು, ಸಾ ಎಂಬಲ್ಲಿ ಸರ್ವಜ್ಞ ಆದದು, ವಾಯೆಂದು ವಶಿಚೆ ಇಂತಿ ಬಸವನ ಸರ್ವಾಂಗದೊಳಗೆ ಆನು ನೀನು ಕಂಡು ಬಸವಾಸ ಎನ್ನುತ್ತೀನಿ ಗುಹೇಶ್ವರ. ಇದು ಯಾರು ಹೇಳಿದ್ರು, ಇವ್ರು ಹೇಳಿದ್ರು, ಯಾರೋ ಹಲ್ಲಮ್ಮ ಕವಿಗಳು. ಬಸವಣ್ಣ ಉಳಿದರೆ ಯಾರು ಬಸವ ಭಾಳ ಪವಿತ್ರವಾದರು. ಅಕ್ಕ ಮಾರಿ ಬಂದ ಹುಟ್ಟಡಿಯಿಂದ ಯಾಕೆ ಬಂದು ಇಲ್ಲಿ ಬಂದೆ ಅಂದರು, ಇಲ್ಲಿಗೆ ಕಲ್ಯಾಣಕ್ಕೆ. ಅಯ್ಯ ನಿಮಿಷ ಮಿಡಿದರೆ ಪಾವನವಯ್ಯ. ಇವತ್ತು ಏನೋ ಅದರ ಸೊ ಏನಂತ ಇವತ್ತು ಏನಂತ ಏನು ಬಂದದಲ್ಲ ಇವತ್ತು ಅಂದದ್ದು ಚಂದ್ರಗಂಡ ನಮಗೆ ಯಾವುದು ಒಳ್ಳೆಯದು. ಸೂರ್ಯ ನದಿಯೇ ಪ್ರಾಣ ಜೀವಾಳವಯ್ಯ, ಸೂರ್ಯ ನದಿಯೇ ತಾವೇ ಜೀವಾಳವಯ್ಯ, ಚಂದ್ರ ನದಿಯೇ ನೇದೇ ಜೀವಾಳ್ಯ, ಕ್ಷಣಗಳು ಪ್ರಾಣ ಜೀವಾಳವಯ್ಯ. ಅವೆಲ್ಲ ಒಂದು ಮೂಢನಂಬಿಕೆಗಳು, ಎಲ್ಲ ಅದು ಇದು ಏನು ಮಾಡಿದ್ದಿಲ್ಲ. ಅದೆಲ್ಲ ಒಂದು ಪ್ರಕೃತಿ, ಅದು ಬಂದಿರೋದಷ್ಟೇ, ಬರ್ತದೆ ಹೋಯ್ತದೆ. ನಮಗೆ ಸೂರ್ಯಗಣ ಏನಿಲ್ಲ ನೋಡಿ ಜಗತ್ತಿನಲ್ಲಿ. ನೋಡಿ ಸೂರ್ಯಗಳು ಬರ್ತದೆ, ನೀರು ಬಿಸಾಕ್ತಾರ, ಚಿನ್ನ ಬಿಸಾಕ್ತಾರ. ಪ್ರಸಾದ ರೈತ ಕೊಟ್ಟ, ರೈತರು ಕಷ್ಟಪಟ್ಟು ಬೆಳೀತಾರೆ, ಕಷ್ಟಪಟ್ಟು ಒಂದು ಹನಿಗೆ ರಘುರಾತಿ ಅದೇ ಕಾಳ ಅಕ್ಷರ ಕಾಳು ಹಾಕ್ತಾರೆ. ಅದು ತುಳಿಬಾರ್ದು, ದಾಸೋಹ ಕೊಡ್ಬೇಕು, ತುಳಿಬಾರ್ದು. ಅದು ಹೂವು ಹಾಕಲಿ. ಗುರುಬೇ ಬಂದರೆ ಹೋಮ ತುಂಬಿಸ್ತಾರೆ, ಎಷ್ಟು ವೇಸ್ಟು. ಅದು ಬೋಲ ಬಸವನ ಕೋಟೆ ಮಡಿಗೆ, ಸಿರಿಗೆ ಕೋಟೆ ಮಡಿಗೆ, ಆವಾಗ ಇವರು ಕಾಲ ಅವರು ಕೋಟೆ ಮಡಿಗೆ ಪೂಜೆ ಮಾಡಿ ಅವ್ರು ಹೂವು ಹಾಕ್ಸಿದೆ ಪವಿತ್ರ. ಇವೆಲ್ಲ ಹೋಮ ತುಂಬಿಸ್ತು, ಭಾಳ ದೊಡ್ಡ ವೇಸ್ಟ್ ಆಯ್ತದೆ ಅವೆಲ್ಲ. ಅದು ಸೇರಿಸ್ಕೊಂಡ್ರೆ ಇವೆಲ್ಲ ವೇಸ್ಟ್ ಅದು, ಅಲ್ಲ ಮಾಡಬಾರ್ದು. ಮೂಢನಂಬಿಕೆ ಬಿಡಬೇಕು. ನಮ್ಮ ಇವತ್ತು ಏನಿದೆ ವಚನ, ಮಕ್ಕಳು ವಚನ ಕೊಡಿ. ವಚನ ಮಹಾ ಬೆಳಕು. ಮನದೇವ ಕುಲದೇವ ಎನೆಗೆ ನಿಮ್ಮವರ ವಯ್ಯ, ತನಿ ಮೀಸಲು ಮನೆ ಮೀಸಲು ನಯನ ಮೀಸಲು ಎನ್ನ ಹೆಣ್ಣ ಕೂಡ ನಿಮ್ಮ ಶರಣಂಗೆ. ಮನದೇವ ಕುಲದೇವ ಎನೆಗೆ ನಿಮ್ಮವರ ವಯ್ಯ, ತನಿ ಮೀಸಲು ಮನ ಮೀಸಲು ನಯನ ಮೀಸಲು ಎಣ್ಣೆಯನ್ನ ಕೂಡ ಸಂಗಮ ನಿಮ್ಮ ಶರಣಂಗೆ. ಎಷ್ಟು ಅರ್ಥ ಆಗಿದ್ದಾರೆ ಬಸವಣ್ಣವರು, ಏಳು ಅರ್ಥವಾಗಿದೆ. ಇನ್ನೂ ಹೇಳೋರು ಯಾರೋ ಕಪಿಲಿಸಿದ್ದ ಮಲ್ಲಿಕಾ ಸ್ವಾಮಿ, ಎಣ್ಣೆ ಲೋಕದ ಎಣ್ಣೆ ಕಣ್ಣು ಅಂತ. ಅವರು ಸೋಲಾಪುರ ಲಿಂಗೇಕಾಯಿಗಳು, ಸೊಲ್ಲಾಪುರದಲ್ಲಿ. ತಾಮಡಿ ಹೆಣ್ಣು ತನ್ನ ತಲೆ ನೀರಿತು, ತಾಮಡಿ ತನ್ನ ತೊಡೆ ನೀರಿತು, ತಾಮಡಿ ಹೆಣ್ಣು ಬ್ರಹ್ಮನ ನಾಲಿಗೆ ನೀರಿತು, ತಾಮಡಿ ಹೆಣ್ಣು ಎದೆ ನೀರಿತು. ಇದು ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಪತ್ತೆ ಕರೆದಿದ್ದ ಮಲ್ಲಿಕಾರ್ಜುನ. ಎಣ್ಣೆ ಅವರು ಒಂದು ಸಾಕ್ಷಿ ಯೋನಿ ಅಂತ. ಹೆಣ್ಣಿಲ್ಲದೆ ಲೋಕ ಬೆಳಕಾಗಲ್ಲ. ಎಣ್ಣೆ ಇದ್ದು ಎಣ್ಣೆಗೆ ಗೌರವ ಕೊಡ್ಬೋದು ನಾವು ಫಸ್ಟು. ಎಣ್ಣೆ ಲೋಕದ ಕಣ್ಣು, ಎಣ್ಣಿಲ್ಲದೆ ಏನು ಮಾಡಕ್ಕಲ್ಲ. ಸಂಸಾರ ಜ್ಯೋತಿಯವ ಮೊಟ್ಟ ಮೊದಲು ಬಸವಣ್ಣವರು ಕೊಟ್ಟದ್ದೇ ಹೆಣ್ಣು ಮಕ್ಕಳಿಗೆ. ಅವರಿಗೆ ಏನಾರ ಶತಮಾನದಲ್ಲಿ ಹೆಣ್ಣು ಸತ್ತರೆ ಅವನ ತಲೆ ಬಂದು ನೋಡಬಾರ್ದು ಅಂತಾರೆ. ದೀನದಲಿತರಿಗೆ ಕೊಟ್ಟಿದ್ರೆ ಬಸವಣ್ಣವರು ಅವರ ಕಾಲದಲ್ಲಿ. ಅವತ್ತು ವಿಶ್ವ ಸಂವಿಧಾನ ಮೂರ್ತಿಯಾಗಿರೋದು, ವಿಶ್ವದಲ್ಲೇ ಸಂವಿಧಾನ ಅಂಥ ವಚನ ಅಲ್ಲಿ ಅರ್ಥವೇ. ಯಾರು ವಚನ ಓದ್ತಾರೆ ಅವರ ಪವಿತ್ರ ಪಾವನವಾಗ್ತದೆ. ಇವೆಲ್ಲ ಒಂದ್ಸಲಿ ರೂಮ್ ಕಲ್ಯಾಣಕ್ಕೆ ಹೋಗಿ ಉಳಿವು ಹೋದರೆ ಭಾಳ ಚೆನ್ನಾಗಿ. 60 ನಾನು ನಡ್ಕೊಂಬಂದೀನಿ. ಹತ್ತು ಹೋಗಿ ಮಹಾಮನೆ ಅಂಥ ಮಹಾಮನೆ ಉಳಿವು ಹೋಗ್ಬೇಕು. ಕಲ್ಯಾಣಕ್ಕೆ ಬಂದು ಒಳ್ಳೆ ಎಲ್ಲ ಹೋಗೋದು. ಮೂಢಸಂಗಮ ಇದೆ. ಈ ಕಡೆ ಬಾಲಿಸ್ ಬಂದರು, ದಾಸೋ ಯಾರೋ ಗುರುಮಲ್ಲೇಶ್ವರು ಈ ಕಡೆ ಬಂದರು. ಇಲ್ಲಿ ಪಟ್ಟದ ಎಲ್ಲ ಸೇರಿ ಒಂದು ಬಸ್ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಒಂದು ಇತಿಹಾಸದಲ್ಲಿ ಇವತ್ತು ನಮಗೆ ಒಂದು ಕಾರ್ಯಕ್ರಮ ಇದೆ. ಇವೆಲ್ಲ ಒಂದು ಈ ಮಹಾಮಾರಿ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟು ದಂಪತಿಗಳಿಗೆ ಸನ್ಮಾನ ಮಾಡಿದ್ದೀರಿ. ಅಧ್ಯಕ್ಷ ವಹಿಸಿಕೊಂಡು ಮರಿಯಪ್ಪ ಅವರು ವಹಿಸಿಕೊಂಡು ಎಲ್ಲರೂ ಸಮಾಜ ಬಂದು ಇವರಿಗೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಈ ಮಹಾಮಾರಿ ಕಾರ್ಯಕ್ರಮದ ಪರವಾಗಿ ನಿಮಗೆಲ್ಲ ಭಕ್ತರಿಗೂ ಶರಣಾರ್ಥಿಗಳು ನಿಮಗೆಲ್ಲ ಭಕ್ತಿ ಆಯುಷು ಆರೋಗ್ಯ ಕೊಡಲಿ, ಬಸವಣ್ಣ ಇರಲಿ ಅಂತ ಶರಣಾರ್ಥಿ. ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನು ಮುಂದೆ ಪುಸ್ತಕಗಳ ಪ್ರಿಂಟ್ ಹಾಕಿ ಒಂದಷ್ಟು ಕೊಡಿ ನಮಗೆಲ್ಲ. ಅನುಭವ ನೋಡಿ ಮಾತಾಡಿದ್ದೇವೆ. ಇಂದು
ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ನವರು 102ನೇ ಮಹಾಮನೆ ಕಾರ್ಯಕ್ರಮವನ್ನು ಶರಣ ವೀರಪ್ಪನವರ ಕುಟುಂಬದವರು ಅವರ ಮನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗೂ ಶರಣ ಬಂಧುಗಳ ಎಲ್ಲರನ್ನೂ ಸೇರಿಸಿ ಬಸವಣ್ಣನವರ ಒಂದು ವಾಸ್ತವತೆ ಏನು ಅನ್ನುವುದನ್ನು ತಿಳಿಸಲಿಕ್ಕೆ ನಮ್ಮ ವೆಂಕಟೇಶ್ವರವರು ತುಂಬ ಅರ್ಥಗರ್ಭಿತವಾಗಿ ಕೆಲವೊಂದು ಮಾತುಗಳನ್ನು ಸಹ ಆಡಿದ್ದಾರೆ. ಆದರೆ ಬಸವಣ್ಣನವರು ಎಲ್ಲರನ್ನೂ ದೂರ ಇಡಲಿಲ್ಲ. ಇವನಮ್ಮವ ಅಂತ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡ್ರು. ಅವನು ಜಾತಿಲೇ ಆಗಿರಲಿ ಇನ್ನೊಬ್ಬ ಆಗಲಿ ಎಲ್ಲರನ್ನೂ ತಬ್ಬಿಕೊಂಡು ಒಂದು ಮಹಾಮನೆಯಲ್ಲಿ ಅವರೆಲ್ಲರನ್ನೂ ಕೂಡಾಕೊಂಡು ಬೇರೆ ಜಾತಿ ಜನಾಂಗನ ಮರೆತಿಸಿ ಬಸವ ಧರ್ಮಕ್ಕೆ ಎಳ್ಕೊಂಡು ಬಂದರು. ಆದರೆ ಇವತ್ತು ನಮ್ಮ ರಾಜಕೀಯದವರು ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳಿಕ್ಕೆ ನೀನು ಗಾಣಿಗ, ನೀನು ಒಕ್ಕಲಿಗ, ನೀನು ಲಿಂಗಾಯತ, ಅಗಸ, ಕುಂಬಾರ ಅನ್ನೋದನ್ನು ಆ ಒಂದು ಕಾರ್ಯಕ್ರಮವನ್ನು ಅವನ ಕಾಯಕಕ್ಕೋಸ್ಕರ ಅವನು ಯಾವುದು ಅದರಲ್ಲಿ ಅಭಿವೃದ್ಧಿ ಹೊಂದುತ್ತಾನೆ ಆ ಕಾರ್ಯಕ್ರಮವನ್ನು ಅವನು ಮಾಡಿಕೊಂಡು ಹೋಗಲಿಕ್ಕೆ ಅವ್ರು ಬಿಟ್ಟರು. ನಾನೇನು ಹುಟ್ಟುದಾರಾಧ್ಯ ಒಕ್ಕಲಿಗನಲ್ಲ, ನಾನೇನು ಗದ್ದೆ ಹೊತ್ಕೊಂಡು ಈಚೆಗೇನೋ ಅಮ್ಮನ ಹೊಟ್ಟೆಯಿಂದ ನಾವು ಬಂದಿರಲಿಲ್ಲ. ಬಂದ ಮೇಲೆ ನಾವು ಜೀವನಕ್ಕೋಸ್ಕರ ನಾವು ಒಂದೊಂದು ಕಸುಬುಗಳನ್ನು ಕಲ್ತ್ಕೊಂಡು ಹೋದೋ. ಕೆಲವರು ಆಚಾರಗಳಾದರು, ಕೆಲವರು ಚಿನ್ನ ಬೆಳ್ಳಿ ಕೆಲಸ ಮಾಡೋಕೆ ಹೋದ್ರು, ಇನ್ನೊಬ್ರು ಎಣ್ಣೆ ತೆಗಿಯೋಕೆ ಹೋದ್ರು. ಹಾಗಂತ ಅಂದ್ಬಿಟ್ಟು ಅವರು ಮಾನವ ಕುಲದಲ್ಲಿ ಹುಟ್ಟಿದಂಥವ್ರು. ಅವ್ರು ಯಾರು ಬೇರೆಯವರಲ್ಲ. ಅವರ ಜೀವನಕ್ಕೋಸ್ಕರ ಒಂದು ಕಾಯಕವನ್ನು ಹಿಡ್ಕೊಂಡ್ರೆ ಹೊರತು ಅವರ ಇವತ್ತಿನ ಪರಿಸ್ಥಿತಿಲೇನು ನಿನ್ನ ಜಾತಿ ಹಿಡಿದು ನಿನ್ನನ್ನು ಗುರುತಿಸುವಂಥ ಪರಿಸ್ಥಿತಿ ಇಷ್ಟೊತ್ತಿಗೆ ನಮ್ಮ ರಾಜಕೀಯದವರು ಸುಮ್ಗಿದ್ದಿದ್ರೆ ಎಷ್ಟೋ ವರ್ಷಗಳಲ್ಲಿ ನಾವು ಯಾರು ಜಾತೀಯತೆ ಉಳ್ಕತ್ತಿರಲಿಲ್ಲ, ಎಲ್ಲರೂ ಒಂದಾಗೋಗಿರುವ. ಇವರು ಓಟ್ಗೋಸ್ಕರ ಅವರ ಒಂದು ಸ್ವಯಂ ಇದಕ್ಕೋಸ್ಕರ ನೀನು ಇಂಥವನು, ನೀನು ನಮ್ಮವನು ನಿಂತವನೇ, ನಮಗೆ ಓಟ್ ಕೊಡಿ, ಅವನು ಲಿಂಗಾಯತ ಅವನಿಗೆ ಓಟ್, ಈ ಥರ ಸೃಷ್ಟಿ ಮಾಡಿದ್ರು. ಇತ್ತೀಚೆಗೆ ಲಿಂಗಾಯತರು ಜಾಸ್ತಿ ಜನ ಕಂಡುಬಿಟ್ಟು ನಮಗೆ ಓಟ್ ಕೊಡದೆ ಹೋಯ್ತಾರೆ ಅಂತ ಅದರಲ್ಲೂ ಹೊಡೆದ್ರು. ಅವರು ಪಂಚಮಸಾಲಿ, ಇವರು ಪಂಚಪೀಠ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಿದ್ರೆ ಇವ್ರು ಬೇಳೆಕಾಳು ಬೇಯ್ತಿರ್ಲಿಲ್ಲ ರಾಜಕೀಯದವರು. ವೀರಶೈವ ಲಿಂಗಾಯತ ಅವರು ಪಂಚಪೀಠ ಪಂಚಮಸಾಲಿ ಅಂತ ಹುಟ್ಟಾಕಿದ್ರು. ಅದರೊಳಗಡೆ ಏನಾಗಿದೆ, ಕೆಲವೊಂದು ಮಠಾಧಿಪತಿಗಳು ನಕ್ಸಲೇಟ್ಸ್ಗಳವ್ರೆ. ಬೇಜಾರು ಮಾಡ್ಕೋಬೇಡಿ, ನನಗೆ ಕೋಪ ಬರ್ತದೆ ಆ ಟೈಮ್ನಲ್ಲಿ. ಯಾಕೆಂದರೆ ಅವ್ರಿಗೆ ಏನಂತಂದರೆ ಕೆಲವೊಂದು ನಮ್ಮನ್ನು ಬೇರೆ ನೀವು ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಸಂಶಯಗಳನ್ನು ಬಿತ್ತಿ ನಮ್ಮನ್ನು ಒಗ್ಗಟ್ಟಾಗಿದ್ದವ್ರನ್ನ ಬಿಡುಗಡೆ ಮಾಡಿ ಅವ್ರು ಬೇಳೆಕಾಳು ಬೇಯಿಸ್ಕೊಂತವ್ರೆ. ಅದು ಆಗಬಾರ್ದು. ನಮ್ಮಲ್ಲಿ ಬಸವಣ್ಣನ ತತ್ವ ಏನು, ಹಸುದವನಿಗೆ ಅನ್ನ ಹಾಕು. ನಿನ್ನ ಕೆಲಸ ಯಾವುದೇ ಆಗಿರಲಿ, ಅವನು ಚಪ್ಪಲಿ ಹೊಲಿಯೋದೇ ಆಗಿರಲಿ, ಗದ್ದೆ ಉಳೋದೇ ಆಗಿರಲಿ, ಚಿನ್ನ ಕೆಲಸ ಮಾಡೋದು, ನಿನ್ನ ಕೆಲಸದಲ್ಲಿ ನೀನು ಶ್ರದ್ಧೆಯಿಂದ ಮಾಡು, ನೀನು 4 ಜನಕ್ಕೆ ಅನ್ನ ಹಾಕು. ಇದು ಕಾಯಕವೇ ಕೈಲಾಸ ಅನ್ನೋದು ಅದೇ ಒಂದು ಕಾನ್ಸೆಪ್ಟು. ಮತ್ತು ಎಲ್ಲರೂ ಒಗ್ಗೂಡಿಸ್ಕೊಂಡು ಒಂದು ಮಹಾಮನೆ ಅಂತ ಸೇರಿಸಿ ಇವತ್ತು ನಾವೇನು ಪಾರ್ಲಿಮೆಂಟು ಅಸೆಂಬ್ಲಿ ಅಂತ ಹೇಳ್ತೀವೋ ಅದನ್ನು 12ನೇ ಶತಮಾನದಲ್ಲಿ ಹುಟ್ಟಾಕಿ ಅಲ್ಲೊಬ್ಬರು ಅಧ್ಯಕ್ಷರನ್ನಾಗಿ ಕುಂಡ್ರಿಸಿ ಅವನಿಂದ ಯಾವ ಓದು ಬರಹ ಬರದೇ ಇದ್ದಂಥ ವ್ಯಕ್ತಿ ಕಡೆಯಿಂದಲೂ ಅವನ ಅನುಭವದ ಮುಖಾಂತರ ಈ ಮಾತುಗಳನ್ನು ಹಾಡಿಸಿದ್ರು. ಹೆಂಗಸರಿಗೆ ಅಲ್ಲಿ ಪ್ರಾಧಾನ್ಯತೆ ಕೊಟ್ಟು ಪ್ರಪ್ರಥಮವಾಗಿ ನೀನು ನಮ್ಮ ಲೆವೆಲಲ್ಲೇ ಇದ್ದೀಯೇ, ನೀನು ಕೆಳಮಟ್ಟದವಳಲ್ಲ, ನೀನು ಬಾ ನಮ್ಮ ಜೊತೆಗೆ ಅಂತ ಹೇಳಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಸಹ ಅವತ್ತು ವಚನಗಾರ್ತಿ ಆದರು. ಅಂದರೆ ಅವ್ರು ಯಾರು ಬರೆಯೋದು ಓದೋದು ಯಾವ ಮಠಮಾನ್ಯಗಳಿಗೂ ಹೋದವರಲ್ಲ. ಆದರೂ ಅಲ್ಲಿ ಆ 4-6 ಜನದ ಮಧ್ಯದಲ್ಲಿ ಕುಳಿತುಕೊಂಡು ಅವರದೇ ಆದಂಥ ಒಂದು ಅನುಭವವನ್ನು ಹೇಳ್ಕೊಂಡು ಬಂದ್ರಲ್ಲ, ಅವೆಲ್ಲ ಇವತ್ತು ವಚನಗಳಾಗಿ ರೂಢಿಸ್ಕೊಂಡು. ಎಷ್ಟು ಸಣ್ಣದೊಂದು ವಚನ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತ ಹೇಳಿದ್ರೆ ಅಲ್ಲಿ ಬಸವಣ್ಣ ಏನು ಹೇಳ್ತಾನೆ, ಕಳಬೇಡ, ನಿನ್ನ ಹತ್ರ ಇರೋದು ಯಾವುದನ್ನೂ ಇನ್ನೊಬ್ಬರಿಂದ ಕಿತ್ಕೊಳ್ಳೋದು ಬೇಡ, ನೀನು ಕಳ್ಕೊಳ್ಳೋದು ಬೇಡ. ಹುಸಿಯ ನುಡಿ, ತಪ್ಪನ್ನು ನೀನು ಅಲ್ಲಿ ಸುಳ್ಳನ್ನು ಎಲ್ಲರಿಗೂ ಹೇಳಬೇಡಿ ಅಂತ ಹೇಳಿದ್ರು. ಅನ್ಯರಿಗೆ ಅಸಹ್ಯ ಪಡಬೇಡ, ಅವನು ಈ ಥರ ಇದ್ದಾನೆ ಆ ಥರ ಇದ್ದಾನೆ, ಅವನು ಕೆಳಮಟ್ಟವನು, ಅಸಹ್ಯ ಪಡಬಾರ್ದು, ನಮ್ಮವನು, ನೀನು ತಪ್ಕೋ ನೀನು ಅಂತ ಹೇಳಿದ್ರು. ಇವತ್ತು ಎಲ್ಲ ಕಮ್ಯುನಿಟಿಯಲ್ಲೂ ಇಂಟರ್ ಕ್ಯಾಸ್ಟ್ಗಳು ಮ್ಯಾರೇಜ್ ಆಗ್ತದೆ.
ಅವತ್ತೇ ಮಾಡಿದ್ರು 12ನೇ ಶತಮಾನದಲ್ಲಿ. ಮಧುವರ್ಷನ ಮಗಳನ್ನು ಅರಳಯ್ಯನ ಮಗನಿಗೆ ಕೊಟ್ಟು ಇಂಟರ್ಕ್ಯಾಸ್ಟ್ ಮಾಡಿದ್ವಿ. ಕಾರಣ ಏನು ಅಂತಂದರೆ ಜಾತೀಯತೆ ಇರಬಾರ್ದು ಅನ್ನೋ ಲೆಕ್ಕದಲ್ಲಿ. ಇವತ್ತು ಇಂಟರ್ಕ್ಯಾಸ್ಟ್ ಮಾಡಿದ್ರೆ ಎಷ್ಟೋ ಅನ್ಯಾಯ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಕಾರಣ ಏನು ಅಂದರೆ ನಮ್ಮ ರಾಜಕೀಯದ ಧೋರಣೆಗಳು. ನಮ್ಮಲ್ಲಿ ವಿಷ ಬೀಜ ಬಿತ್ಬಿಟ್ಟಿದ್ದಾರೆ. ನೀನು ಇಂಥವನು, ನೀನು ಇಂಥವನು, ನಿನ್ನ ಮಗಳನ್ನ ಅಲ್ಲಿ ಕೊಟ್ಟಿಯ, ಇದು ವಿಷ ಬೀಜ ನಮ್ಮಲ್ಲಿ ಬಿತ್ಬಿಟ್ಟಿದ್ದಾರೆ. ಅದು ನಾನು ಬಿಟ್ಟು ಹೋಗ್ತಾ ಇಲ್ಲ. ನಾವು ಮರ್ಯಾದೆ ಅತ್ಯಂತ ಕೊಲೆ ಮಾಡ್ತಾರೆ. ಹಾಗಾಗಿ ಬಸವಣ್ಣ ಏನು ಹುಟ್ಟಾಕಿ ಕೊಟ್ಟರು ಅದನ್ನು ನಾವು ವೇದಿಕೆ ಮೇಲೆ 4-6 ಜನ ಸೇರ್ಕೊಂಡಾಗ ಭಾಷಣ ಮಾಡಲಿಕ್ಕೆ ಮಾತ್ರ ಉಪಯೋಗಿಸ್ಕೊಂಡಿದ್ದೀವಿ. ಅವ್ರಿಗೇನು ನಡೆದ್ರು ಆ ನೆಡನ 5 ಪೈಸದ್ದು ನಾವು ಯಾರೂ ಮಾಡ್ತಾ ಇಲ್ಲ. ನಾವೇನಪ್ಪ ಅಂತಂದರೆ ಅಟ್ಲೀಸ್ಟು ನಮ್ಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಒಬ್ಬರು ಬಂದಾಗ ಅವನನ್ನು ತುಚ್ಛವಾಗಿ ಕಾಣ್ದೇ ಅವನನ್ನು ನಮ್ಮವನು ಅಂತ ಗುರುತಿಸ್ಕೊಂಡ್ರು ನಾವು ಸಾಕು. ಒಬ್ಬ ಯಾವನು ಹಸ್ತವನೇ ಅಂದಾಗ ನಾವೇನು ಊಟ ಒಂದು ಹೊತ್ತು ಕೊಡೋಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿ ನಿಜ. ಅವ್ನು ನಮ್ಮ ಕೈಲಾದದ್ದು ಒಂದು 5 ರೂಪಾಯಿ 10 ರೂಪಾಯಿ ಅವನು ಕೊಟ್ಟರೆ ಅವ್ನಿಗೇನೋ ಒಂದು ಸಣ್ಣ ಇದಾಗುತ್ತೆ. ಆ ಥರನಾದ್ರೂ ನಾವು ಬದುಕಬೇಕು. ಇವತ್ತು ಯಾರು ನಮ್ಮಲ್ಲಿ ಆ ಥರ ಬದುಕ್ತಾ ಇದ್ದೀವಿ? ನಾನು ಬದುಕಿದ್ರೆ ಸಾಕು, ನಾನು ಇದಾದ್ರೆ ಸಾಕು, ನನ್ನ ಮಗ ಎಜುಕೇಷನ್ ಆಗಿ ಒಳ್ಳೆ ಉತ್ತಂಗಕ್ಕೆ ಹೋಗ್ಬೇಕು, ಇವೆಲ್ಲ. ಈಗ ನೋಡಿ, ಮೀಸಲಾತಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದರಲ್ಲೂ ಈಗ ಪಂಗಡ ಹಚ್ಕೊಂಡಿದೆ, ಒಳ ಮೀಸಲಾತಿ ನಮ್ಗೆ ಇಷ್ಟು ಕೊಡಿ. ಇದು ಯಾತಕ್ಕೆ ಬೇಕು? ಕೊಡಿ. ನಾವು ಯಾರಿಗೂ, ಎಲ್ಲ ಕಮ್ಯುನಿಟಿನಲ್ಲೂ ಬಡವರಿದ್ದಾರೆ. ಎಷ್ಟೋ ಜನ ತಿನ್ನಕ್ಕೆ ಇದು ಪಡ್ತಾ ಇರೋರು ಅವರೇ. ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೋ ಅವ್ರುಗಳಿಗೆ ನೀವು ಕೊಡಿ, ಎಲ್ಲ ಕಮ್ಯುನಿಟಿಯವ್ರಿಗೂ ಕೊಡಿ. ಆದರೆ ನೀವು ಜಾತಿ ಜಾತಿ ಅಂತ ತೋರಿಸಿ ನಮ್ಮನ್ನು ದೂರ ಮಾಡ್ತಿದ್ದೀರ, ಅದು ತಪ್ಪು. ಸೊ ಹೀಗಾಗಿ ಬಸವಣ್ಣನವರು ಅವತ್ತಿಂದೂ ನಮ್ಮನ್ನು ಒಗ್ಗೂಡಿಸ್ಕೊಂಡ್ಬಂದರು. ಇವತ್ತು ಎಲ್ಲ ನಾವು ಚಿತ್ರ ಆಯ್ತಾ ಇದ್ದೀವಿ. ಅದನ್ನಾದರೂ ನಾವು ಎಲ್ಲನೂ ನಾವು ಅನುಭವಿಸೋಕ್ಕಾಗದೇ ಇದ್ರೂ ಒಂದು ಚೂರಾದ್ರೂ ಒಬ್ಬನ್ನ ಅನ್ಯಾಯವಾಗಿ ದೂಷಿಸೋದು ಬದಲು ನೆಟ್ಟಿಗೆ ನಾವು ನೋಡ್ಕೊಂಡು ಹೋಗುವ. ನನ್ನಲ್ಲಿರೋ ಕೆಟ್ಟ ಇದನ್ನು ಇನ್ನೊಬ್ಬ ದೂಷಿಸ್ತಾನಲ್ವಾ, ಅವ್ರನ್ನ ಯಾಕೆ ನಾನು ದೂಷಿಸ್ಬೇಕು ಅಂದ್ಕೊಂಡು ಹೋದರೆ ಅದೇ ದೊಡ್ಡದು. ಸೊ ಹಾಗಾಗಿ ಇವತ್ತು ವೀರಪ್ಪನವರು ನಮ್ಮೆಲ್ಲರನ್ನು ಸೇರಿಸಿ 10 ಜನ ಇರಲಿ 5 ಜನ ಇರಲಿ ಒಂದು ಸತ್ಸಂಗನ ಇಲ್ಲಿ ಹುಟ್ಟಾಕಿದ್ರು. ಅದಕ್ಕೆ ನಾವು ಅವ್ರಿಗೆಲ್ಲ ಆಭಾರಿಯಾಗಿದ್ದೀವಿ. ಸೊ ಹಾಗಾಗಿ ಈ ಕಿರ್ಗಾವಲಿಂದ ಬಂದು ಎಲ್ಲ ಕಡೆನೂ ಸುತ್ತಿ ನಮ್ಮೆಲ್ಲರನ್ನು ಕೂಡಾಕಿದ್ರಲ್ಲ ನಾಗರಾಜ್ ಅವರು, ಇದಕ್ಕೆ ಅವ್ರಿಗೆ ನನ್ನ ಶರಣಾರ್ಥಿಯನ್ನು ಹೇಳಿ, ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದನೆ ಮಾಡಿ. ಮೂಡಲಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ